ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಮಾಡ್ರನ್ ಲುಕ್ ವೆಸಸ್ ಟ್ರೆಡಿಷ್ನಲ್ ಲುಕ್ ಆ ಥರ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಮಾಡ್ರನ್ ಆಗಿ ರೆಡಿ ಆಗಬೇಕಂದ್ರೆ ಯಾವ ಥರ ಒಂದು ಮೇಕಪ್ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಟ್ರೆಡಿಷ್ನಲ್ ವೇರ್ ಅಂದರೆ ಟ್ರೆಡಿಷ್ನಲ್ ಆಗಿ ನಾವು ರೆಡಿ ಆಗಬೇಕಂದ್ರೆ ಯಾವ ಒಂದು ಮೇಕಪ್ನ ಯೂಸ್ ಮಾಡಿಕೊಂಡು ನಾವು ರೆಡಿ ಆಗ್ಬೋದು ಅನ್ನೋದನ್ನು ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಕೆಲವ್ರಿಗೆ ಅದು ಐಡಿಯಾ ಇರಲ್ಲಲ್ವ ಯಾವ ಥರ ರೆಡಿ ಆಗ್ಬೋದು ಅಂತ. ಸೊ ಕಾರ್ಪೊರೇಟ್ ಇವೆಂಟ್ಸ್ ಏನಾರ ಇದ್ದಾಗ ನಾನು ರೆಡಿಯಾಗಿ ಹೋಗ್ತೀನಿ ಅಂತ, ಅಂದರೆ ಮಾಡ್ರನ್ ಲುಕ್ಕಲ್ಲಿ ಇರ್ತೀವಲ್ವ ನಾವು. ಸೊ ಯಾವ ಥರ ನಾವು ರೆಡಿ ಆಗ್ತೀವಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ನೀವೂ ಮಾಡ್ಕೋಬೋದು. ಏನಾರು ಒಂದು ಜೀನ್ಸ್ ಹಾಕೊಂಡಿರ್ತೀರ ಅಂದ್ಕೊಳ್ಳಿ, ಟೀ ಶರ್ಟ್, ಜೀನ್ಸ್. ಸೊ ಆ ಥರ ಮಾಡ್ರನ್ ಆಗಿರೋ ಡ್ರೆಸ್ಗೆ ಯಾವ ಥರ ಮೇಕಪ್ ಸೂಟ್ ಆಗುತ್ತೆ ಅಂತ, ಆಯಿತಾ? ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಿಗಾರ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಇವಾಗ ನಾನು ಫೇಸ್ ವಾಶ್ ಮಾಡಿ ಬಂದಿದ್ದೀನಿ ಫ್ರೆಂಡ್ಸ್. ಸೊ ನಾನು ತೋರಿಸ್ತಾ ಇದ್ದೀನಿ ಯಾವುದನ್ನು ಅಪ್ಲೈ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಇದಕ್ಕೆ ಫಸ್ಟ್ ಯಾವುದು ಅಂದರೆ ಲ್ಯಾಕ್ಟೋಕ್ಯಾಲಮೈನ್ನ ತಗೋತಾ ಇದ್ದೀನಿ. ಮಾಡ್ರನ್ ಇದಕ್ಕೆ ನಾನು ಹೇಳ್ತಾ ಇರೋದು ಸನ್ಸ್ಕ್ರೀನ್ನ ತಗೋತಾ ಇದ್ದೀನಿ. ಯಾಕಂದರೆ ಫಸ್ಟ್ ನಾವು ಯಾವುದೇ ಒಂದು ಮೇಕಪ್ದು ನಾವು ಯೂಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಸನ್ಸ್ಕ್ರೀನ್ ಮೂಲಕನೇ ಹೋಗ್ಬೇಕು, ಆವಾಗಲೇ ಮುಖ ಚೆನ್ನಾಗಿ ಕಾಣೋದು. ಅಂದರೆ ಸನ್ ಪ್ರೊಟೆಕ್ಷನ್ ಇರುತ್ತೆ ಅಂತ ಅರ್ಥ, ಆಯಿತಾ? ಸೊ ನೋಡಿ, ಒಂದು ಸ್ವಲ್ಪ ತಗೋತಾ ಇದ್ದೀನಿ. ಜಸ್ಟ್ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಏನು ಗೊತ್ತಾ, ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಇರೋದ್ರಿಂದ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಮಾಡ್ಕೋಬೋದು ಅಂತ. ಅದಕ್ಕೋಸ್ಕರ ಸೊ ನೋಡಿ, ಜಸ್ಟ್ ಒಂದು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ನಾನು ಮಾಡ್ರನ್ ಲುಕ್ಕಲ್ಲಿ ನಾನು ಜಸ್ಟ್ ಎರಡು ಇದನ್ನು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ನಂದು ಸನ್ಸ್ಕ್ರೀನ್ ಆಗಿರುತ್ತೆ. ಸೊ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಕೆಲವು ಸಲ ಏನು ಗೊತ್ತಾ, ಜಸ್ಟ್ ಇದೊಂದೇ ಸನ್ಸ್ಕ್ರೀನ್ ನನಗೆ ಸಾಕಾಗ್ಬಿಡುತ್ತೆ. ಬಟ್ ಇನ್ ಕೇಸ್ ಯಾವ್ದಾರ ಒಂದು ಕಾರ್ಪೊರೇಟ್ ಈವೆಂಟ್ಸ್ ಇರುತ್ತೆ ಅಂದ್ಕೊಳ್ಳಿ, ಯಾವ್ದಾರ ಜಾಸ್ತಿ ನಾವೆಲ್ಲ ಗೂಗಲ್ ಆಫೀಸ್ ಆ ಥರದಕ್ಕೆ ಹೋಗ್ತಾ ಇರ್ತೀವಿ. ಸೊ ಅಂಥ ಕಡೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಹೋಗ್ಬೇಕಲ್ವಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಶುಗರ್ದು ಒಂದು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನಂದೊಂದು ಹಳೆಯ ಮೇಕಪ್ ಇದರಲ್ಲೂ ತೋರಿಸಿದ್ದೆ ಅಲ್ಲ, ಸೊ ಅದರದ್ದೇ ಫ್ರೆಂಡ್ಸ್ ಇದು. ಆ್ಯಕ್ಚುಲಿ ಯಾವುದು ಅಂದರೆ ಬ್ಲಿಂಗ್ ಲೀಡರ್ ಅಂತ ಬರುತ್ತೆ. ಆ್ಯಕ್ಚುಲಿ ಇದೇನು ಗೊತ್ತಾ, ಮಾಯ್ಶ್ಚರೈಸರ್ ಇದು, ಆಯಿತಾ? ಇದನ್ನು ಹಾಕೊಂಡ್ರೆ ಏನು ಅಂದರೆ ಸ್ಕಿನ್ ಒಂಥರ ಎದ್ದು ಕಾಣುತ್ತೆ. ಸೊ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟಲ್ಲಿ ಆಮೇಲೆ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಸೊ ಇದು ಯಾವುದು ಅಂದರೆ ಶುಗರ್ದು ಬ್ಲಿಂಗ್ ಲೀಡರ್ ಇಲ್ಯುಮಿನೇಟಿಂಗ್ ಮಾಯ್ಶ್ಚರೈಸರ್ ಅಂತ, ಆಯಿತಾ? ಸೊ ನಂದು ಸ್ಕಿನ್ ಟೆಕ್ಸ್ಚರ್ಗೆ ನಾನು 02 ಪಿಂಕ್ ಟ್ರಿಪ್ಪನ್ ಅಂತ ತೊಗೊಂಡಿದ್ದೀನಿ. ಸೊ ನಿಮ್ಮ ಶೇಡ್ ನೋಡಿಕೊಂಡು ನೀವು ತೊಗೊಳ್ಳಿ. ಅದು ಕೆಲವ್ರು ನನಗಿಂತ ಅಂದರೆ ಕಲರ್ ತುಂಬ ಇರ್ತಾರೆ ನೋಡಿ, ತುಂಬ ಒಳ್ಳೆಗಿರ್ತಾರಲ್ಲ. ಸೊ ಅವ್ರಿಗೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀವು ಐವರಿ ಶೇಡ್ ಆ ಥರ ತೊಗೋಬೋದು. ನಾನು ಜಸ್ಟ್ ಒಂದು 02ನಲ್ಲಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಮುಖ, ಆಯಿತಾ? ಸೊ ನಾನೇನು ಗೊತ್ತಾ, ತುಂಬ ಜಾಸ್ತಿ ಹಾಕಲ್ಲ, ಟ್ರೆಡಿಷ್ನಲ್ ಲುಕ್ಕಲ್ಲಿ ಮಾತ್ರ ಮೆತ್ಕೊಂಡಿರ್ತೀನಿ, ಅದನ್ನು ತೋರಿಸ್ತೀನಿ. ಸೊ ಜಸ್ಟ್ ಇದಕ್ಕೆ ನಮಗೆ ಒಂದು ಹೈಲೈಟ್ ಮಾಡುತ್ತಷ್ಟೆ, ಮುಖ ಒಂದು ಸ್ವಲ್ಪ ಚೆನ್ನಾಗಿ ಕಾಣಂಗೆ ಮಾಡುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ, ನಾನೇನು ಎಡಿಟ್ ಕೂಡ ಮಾಡ್ತಾ ಇಲ್ಲ, ಕಟ್ ಮಾಡಿಲ್ಲ ವೀಡಿಯೋನ. ಸೊ ಜಸ್ಟ್ ಹಂಗೆ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಶೈನಿಂಗ್ ಬಂತಲ್ಲ. ಸೊ ಇದರ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಇದನ್ನು ತಗೋತಾ ಇದ್ದೀನಿ. ಇದು ಯಾವುದದು ಫೌಂಡೇಶನ್ನು. ಆ್ಯಕ್ಚುಲಿ ಈ ಥರ ಮಾಡಿ ಹೋಗಬೇಕು ಅಂದರೆ ನಂದು ಇದು ಆ್ಯಕ್ಚುಲಿ ನಾನು ಫೌಂಡೇಶನ್ ಏನಿದೆ ಇದು ಮೆಬೆಲೈನ್ದು. ಸೊ ಇದು ಮೆಬೆಲೈನ್ ಅಲ್ಲ, ರೆವ್ಲಾನ್ದು ಫ್ರೆಂಡ್ಸ್ ಇದಾಯ್ತಾ. ಇದನ್ನು ನಾನು ಟ್ರೆಡಿಷ್ನಲ್ ಲುಕ್ಗೆ ನಾನು ತೊಗೋತೀನಿ. ನಂದು ಆ್ಯಕ್ಚುಲಿ ನಿಮ್ಗೆ ಗೊತ್ತಲ್ಲ, ನಾನು ಯಾವಾಗಲೂ ಹೇಳಿದ್ನಲ್ಲ, ನನಗೆ ಪೌಡರ್ ಕ್ರೇಜ್ ಜಾಸ್ತಿ. ಸೊ ನಾನು ಜಸ್ಟ್ ವೈಟ್ ಟೋನ್ ಪೌಡರ್ನ ತೊಗೋತಾ ಇದ್ದೀನಿ, ಆಯಿತಾ? ಸೊ ವೈಟ್ ಟೋನ್ ಪೌಡರ್ನ ತೊಗೊಂಡು ಸೊ ನೋಡಿ ಜಸ್ಟ್ ಹಿಂಗೆ ಟಚಪ್ ಅಷ್ಟೆ. ಯಾಕೆಂದರೆ ನಮಗೆ ಏನು ಗೊತ್ತಾ, ಸೊ ಇದು ಮಾಯ್ಶ್ಚರೈಸರ್ ಹಾಕಿರ್ತೀವಲ್ವ. ಸೊ ಒಂದು ಸ್ವಲ್ಪ ಹೊತ್ತು ನಮಗೆ ಬ್ಲೆಂಡ್ ಆಗಬೇಕಿದು ಚೆನ್ನಾಗಿ, ಆಯಿತಾ? ಇಲ್ಲಾಂದ್ರೆ ಏನು ಅಂದರೆ ನಾವು ಹೊರಗಡೆ ಎಲ್ಲ ಹೋದಾಗ ಏನು ಅಂದರೆ ಒಂದು ಸ್ವಲ್ಪ ಸ್ವೆಟ್ ಆಗಿಬಿಡ್ತೀವಲ್ವ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಈ ಥರ. ಸೊ ನೀವು ಇಲ್ಲೂ ಹಾಕೋಬೋದು, ಕತ್ತಿಗೂ. ಆ್ಯಕ್ಚುಲಿ ನಾನು ಕ್ರೀಮ್ ಹಾಕ್ಕೊಂಡು ತೋರಿಸಿಲ್ಲ, ನೀವು ಹಾಕೋಬೇಕಾದ್ರೆ ಕತ್ತಿಗೆ ಮತ್ತು ಕಿವಿ ಹತ್ರನೂ ಹಾಕ್ಕೊಳ್ಳಿ, ಆಯಿತಾ? ಸೊ ಇದಾಗಿತ್ತು. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಆ್ಯಕ್ಚುಲಿ ಇದು ನಾನು ಫೇಸಸ್ ಕೆನಾಡಾದು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಕಾಜಲ್ನಲ್ಲೇ ನಂದು ಐಬ್ರೋದು ಇದು ಮಾಡ್ಕೊತಾ ಇದ್ದೀನಿ, ಆಯಿತಾ? ಸೊ ನೋಡಿ ಐಬ್ರೋಸ್ದು ಆ್ಯಕ್ಚುಲಿ ಏನು ಗೊತ್ತಾ, ಇದು ಮಾಡ್ರನ್ ಇದಕ್ಕೆ ಜಾಸ್ತಿ ನಮಗೆ ಇದು ಬೇಡ, ಅಂದರೆ ತುಂಬ ಲೈಟಾಗಿರ್ಬೇಕಲ್ವಾ. ಜಸ್ಟ್ ಟಚ್ ಅಷ್ಟೇ ಸಾಕಾಗುತ್ತೆ, ಸಾಕು. ಜಾಸ್ತಿನೂ ಮಾಡಿಬಿಟ್ರೆ ಆಮೇಲೆ ಟ್ರೆಡಿಷ್ನಲ್ ಇದು ಕೊಟ್ಟೋಗ್ತೀವಿ ಅದಕ್ಕೆ.
ಆಯಿತಾ. ಸೊ ಇದಾಯಿತಾ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫ್ರೆಂಡ್ಸ್, ನಂದು ಇದು ಹೈಲೈನರ್ ಇದೆ ನೋಡಿ. ಸೊ ಹೈಲೈನರ್ನ ಹಾಕ್ಕೊತಾ ಇದ್ದೀನಿ. ಹೈಲೈನರ್ನ ಹಾಕೋಬೇಕು. ಸೊ ನಾನು ಈ ಕನ್ನಡಿ ಇಟ್ಕೊಂಡು ಮಾಡ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಮಾಡ್ರನ್ದು ಇದು ಮಾಡಿದಾಗ, ಸೊ ಮಾಡ್ರನ್ ಲುಕ್ಕಲ್ಲಿ ಇರ್ತೀವಲ್ಲ ಫ್ರೆಂಡ್ಸ್, ಆವಾಗ ಜಸ್ಟ್ ನೀವು ಐಲೈನರ್ ಹಾಕಿದ್ರೆ ಸಾಕಾಗುತ್ತೆ. ಕಾಜಲ್ ಏನು ಬೇಕಾಗಲ್ಲ. ಇನ್ ಕೇಸ್ ನಿಮ್ಗೆ ಇಷ್ಟ ಇದ್ರೆ, ನಂಗೆ ಆ್ಯಕ್ಚುಲಿ ಹುಚ್ಚು ಕಾಜಲ್ದು, ಬಟ್ ಟ್ರೈ ಮಾಡ್ತೀನಿ. ಜೀನ್ಸ್ ತೆಲ್ ಹಾಕೊಂಡಾಗ ಬರೀ ಈ ಥರ ಒಂದು ಇದೇ ಸಾಕಾಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಬರೀ ಐಲೈನರ್ ಹಾಕೊಂಡ್ರೇ ಚೆನ್ನಾಗಿ ಕಾಣಿಸೋದು. ಒಂದು ಸ್ವಲ್ಪ ಎದ್ದು ಕಾಣಿಸ್ತೀವಿ, ಆಯಿತಾ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಜಸ್ಟ್ ಇದೊಂದು ಸಾಕಾಗುತ್ತೆ. ಕಾಜಲ್ ಏನು ಹಾಕಕ್ಕೆ ಹೋಗಲ್ಲ ನಾನು. ಸೊ ಇವಾಗ ಬನ್ನಿ ನಾನು ತೋರಿಸ್ತೀನಿ ನಿಮಗೆ ನಾನು ಯಾವ ಥರ. ಸೊ ನೋಡಿ, ಈ ಥರ ಪಿಂಕ್ ಶೇಡಲ್ಲಿ ಒಂದಿದೆ, ಮತ್ತು ಈ ಥರ. ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಒಂದು ಸ್ವಲ್ಪ ಮಾಡ್ರನ್ದು ಡ್ರೆಸ್ ಹಾಕ್ಕೊಂಡಿರ್ತೀವಿ ಅಂದರೆ ಜೀನ್ಸ್ ಹಾಕ್ಕೊಂಡು ಹೋಗ್ತೀವಲ್ಲ. ಸೊ ಅವಾಗ ಸೊ ನಮಗೇನು ಅಂದರೆ ತುಂಬಾ ಎದ್ದೊಡಿಯಂಗಿರಬಾರ್ದು. ಸೊ ಇದು ಆ್ಯಕ್ಚುಲಿ ಟಿಂಟ್ ಅಂತ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಲೈಟ್ ಶೇಡ್ ಕೊಡಬೇಕು, ಅದಾದಮೇಲೆ ನಾನೊಂದು ಲಿಪ್ಸ್ಟಿಕ್ದು ಶೇಡ್ ತೋರಿಸ್ತೀನಿ ಅದು. ಸೊ ಇದು ಯಾವುದು ಅಂದರೆ ಕಲರ್ ಬಾರ್ದು ಫ್ರೆಂಡ್ಸ್, ಕಲರ್ ಬಾರ್ದು ಬ್ರ್ಯಾಂಡ್ದು. ಸೊ ನೀವು ಕೇಳ್ತಾ ಇರ್ತೀರಲ್ಲ ಯಾವುದು ಯೂಸ್ ಮಾಡೋದು ಅಂತ, ಅದಕ್ಕೆ ಹೇಳ್ತಾ ಇರೋದು. ಪಿಂಕ್ ಕಲರ್ ಶೇಡಲ್ಲಿದೆ ನೋಡಿ. ಇದ್ರದ್ದು ನಂಬರ್ ಎಷ್ಟು ಹಾಕಿದೆ ಗೊತ್ತಿಲ್ವಲ್ಲ. ಓಕೆ, ಸೊ ನೋಡ್ಕೊಳ್ಳಿ, ಕಲರು ಪಿಂಕ್ ಶೇಡಲ್ಲಿದೆ. ಲೈಟ್ ಬೇಬಿ ಪಿಂಕ್ ಅಂತ ಕೇಳ್ಕೊಡ್ತಾರೆ ಬೇಕು ಅಂದರೆ, ಆಯಿತಾ. ಆ್ಯಕ್ಚುಲಿ ನಾನು ಲಿಪ್ಸ್ಗೆ ಏನು ಅಪ್ಲೈ ಮಾಡಿಲ್ಲ, ನ್ಯಾಚುರಲ್ ಕಲರೇ ನಂದು ಆ ಥರ ಇರೋದು. ಸೊ ನೋಡಿ, ಫಸ್ಟ್ ಈ ಥರ ಟಿಂಟ್ ಹಾಕೋಬೇಕು, ಅಂದರೆ ಲಿಪ್ ಗ್ಲಾಸ್ ಥರ ಬರುತ್ತೆ ಫ್ರೆಂಡ್ಸ್ ಇದು. ಅಂದರೆ ಏನು ಗೊತ್ತಾ, ಡ್ರೈ ಆಗೋದಕ್ಕೆ ಬಿಡಲ್ಲ ಅದು. ಒಂದು ಸ್ವಲ್ಪ ಅದು ಮ್ಯಾನೇಜ್ ಮಾಡುತ್ತೆ. ತುಂಬ ಹೊತ್ತು ಇರೋಂಗೆ ಒಂದು ಸ್ವಲ್ಪ ಲಿಪ್ಸ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ನೋಡಿ, ಲೈಟ್ ಶೇಡ್. ಕೆಲವರೆಲ್ಲ ತುಂಬ ಸಿಂಪಲಾಗಿ ಇಷ್ಟಪಡ್ತೀರಲ್ಲ. ಸೊ ನೀವು ಆ್ಯಕ್ಚುಲಿ ನೀವು ಟ್ರೆಡಿಷ್ನಲ್ ಡ್ರೆಸ್ ಹಾಕೋಬೇಕಾದ್ರೆ ಅಕಸ್ಮಾತ್ ಈ ಥರ ಇಷ್ಟಪಟ್ಟರು ಈ ಥರ ಹಾಕೋಬೋದು, ಆಯಿತಾ. ಜಸ್ಟ್ ಇದೊಂದೇ ನೋಡಿ, ಎಷ್ಟು ಗ್ಲಾಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ, ಚೆನ್ನಾಗಿರುತ್ತೆ ಇದು. ಸೊ ಆಯಿತಾ. ಬಟ್ ನಾನು ಇದ್ರೊಂದರಲ್ಲೇ ಬಿಡಲ್ಲ, ನನಗೆ ಲಿಪ್ಸ್ಟಿಕ್ ಇಷ್ಟ ತುಂಬ. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಂದು ಯಾವ ಒಂದು ಶೇಡು ಅಂದರೆ ಕಲರ್ ಬಾರ್ದು ಬ್ರ್ಯಾಂಡ್ ಆಗಿರುತ್ತೆ ಇದು. ಸೊ ನೋಡಿ, ಕಲರ್ ಬಾರ್ದು, ಆಯಿತಾ. ಕಲರ್ ಬಾರ್ದು ನೀವು ಕೇಳಿ, ಅವರು ಕೊಡ್ತಾರೆ. ಸೊ ಇದು ಆ್ಯಕ್ಚುಲಿ ಕಿತ್ತಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಹಿಂದೆ ಇದೆ. ಆಮೇಲೆ ಓಕೆ 31 ಅಂತಲೂ ಏನೋ ಬರುತ್ತೆ. ನಿಮಗೆ ಅಕಸ್ಮಾತ್ ಶೇಡ್ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ, ಆಮೇಲೆ ನಾನು ನಿಧಾನಕ್ಕೆ ನೋಡಿ ಹೇಳ್ತೀನಿ. ಇವಾಗ ತುಂಬ ಹೇಳೋಕ್ಕೋದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ನೋಡಿ, ಆ್ಯಕ್ಚುಲಿ ಇದೇ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಗ್ಲಾಸಿ ಆಗಿದೆ. ಬಟ್ ನಾನು ಒಂದು ಸ್ವಲ್ಪ ಹಾಕೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನಾವು ಇವೆಂಟ್ ಇರುತ್ತಲ್ವಾ. ಸೊ ನಮಗೆ ಒಂದು ಸ್ವಲ್ಪ ನಾವು ಚೆನ್ನಾಗಿ ಹೋಗಬೇಕು ಡ್ರೆಸ್ಅಪ್ ಆಗಿ, ಹಂಗೆ ಹೋಗೋಕ್ಕಾಗಲ್ಲ ಅಲ್ಲಿ, ಅದಕ್ಕೇ. ಸೊ ಎಲ್ಲ ಕಾರ್ಪೊರೇಟ್ ಇವೆಂಟ್ಸ್ ಇರುತ್ತಲ್ವ, ಸೊ ನಾವು ಹಾಗೆ ಹೆಂಗೆ ಹೋಗೋಕ್ಕಾಗಲ್ಲ, ನೀಟಾಗಿ ರೆಡಿಯಾಗಿ ಹೋಗ್ಬೇಕಲ್ವ. ಸೊ ಅದಕ್ಕೋಸ್ಕರ, ಆಯಿತಾ ಫ್ರೆಂಡ್ಸ್. ಸೊ ನೋಡಿ, ಈ ಥರ ಬಂತು. ಸೊ ಹಿಂಗೆ ಈ ಥರ ಅಂತೂ ಇರೋಕ್ಕಾಗಲ್ಲ. ಸೊ ನಾನು ಅದಕ್ಕೆ ಇವಾಗ ಡ್ರೆಸ್ಅಪ್ ಆಗಿ ತೋರಿಸ್ತೀನಿ, ಜಸ್ಟ್ ಅಷ್ಟೇ ನಾನು ತೋರಿಸಿದ್ನಲ್ಲ. ಸೊ ನೋಡಿ, ಆಯಿತಾ, ಇಷ್ಟರಲ್ಲೇ ಇರುತ್ತೆ. ಮತ್ತು ನಮಗೆ ಕಿವಿ ಓಲೆನೂ ನಾನು ತೋರಿಸ್ಬಿಡ್ತೀನಿ. ಫಸ್ಟ್ ಕಿವಿ ಓಲೆ ಇಟ್ಕೊಂಡು ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಏನು ಗೊತ್ತಾ, ಸ್ಮಾಲ್ದು ಇಡೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಹೊರಗಡೆ ಹೋದಾಗ ಮಾತ್ರ. ನೋಡಿ, ಸೊ ಈ ಥರ ನಮಗೇನು ಅಂದರೆ ಮಾಡ್ರನ್ ಡ್ರೆಸ್ಗಳಿಗೆ ಈ ಥರ ಸೂಟ್ ಆಗುತ್ತೆ. ಸೊ ನೀವೆಲ್ಲ ನಾನು ಜಾಸ್ತಿ ಟ್ರೆಡಿಷ್ನಲ್ದೇ ನೋಡಿರ್ತೀರ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಾನು ಯಾವಾಗಲೂ ಬಿಂದಿ ಇಟ್ಕೊಂಡಿರ್ತೀನಲ್ಲ ಫ್ರೆಂಡ್ಸ್. ಸೊ ನಾನು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ, ಬಿಕಾಸ್ ನಾನು ಈ ಥರನೇ ಹೊರಗಡೆ ಎಲ್ಲರೂ ಹೋಗುವಾಗ ಮಾಡ್ರನ್ ಲುಕ್ಕಲ್ಲಿ ಇರಬೇಕು ಅಂದರೆ ಈ ಥರ ಇರ್ತೀನಿ. ಇಲ್ಲ ಟ್ರೆಡಿಷ್ನಲ್ದು ಅಂದರೆ ನಂದು ನೋಡಿರ್ತೀರಲ್ಲ, ಸುಮಾರು ನಂದು ವೀಡಿಯೋಸಲ್ಲಿ ಟ್ರೆಡಿಷ್ನಲ್ ಲುಕ್ದೇ ಇರೋದು. ಸೊ ನೋಡಿ, ಮಾಡ್ರನ್ ಲುಕ್ಕು ಅಂದರೆ ಈ ಥರ ಇರುತ್ತೆ. ಸೊ ನಾನು ಇವಾಗ ಬೇರೆ ಒಂದು ಟಾಪ್ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ, ಓಕೆನಾ. ಸೊ ಬನ್ನಿ. ಆ್ಯಕ್ಚುಲಿ ಟೀ ಶರ್ಟ್ ಹಾಕ್ಕೊಂಡಾಗ, ಸೊ ನೋಡಿ, ಟೀ ಶರ್ಟ್ ಹಾಕ್ಕೊಂಡಾಗ ಹಿಂಗೆ ಬರುತ್ತೆ, ಈ ಥರ ಇರುತ್ತೆ. ಸೊ ನಾವು ಟೀ ಶರ್ಟ್ ಎಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಆ ಥರ. ಸೊ ಅಂದರೆ ಟೀ ಶರ್ಟ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಾವು ಇದು ತೋರಿಸ್ತೀನಿ, ಎತ್ನಿಕ್ ಆಗಿರಬೇಕು. ಸೊ ಎತ್ನಿಕ್ ಅಂತೀನಿ, ಒಂದು ಸ್ವಲ್ಪ ಟಾಪ್ ಥರ ಇರಬೇಕಲ್ಲಿ, ಟೀ ಶರ್ಟ್ ಚೆನ್ನಾಗಿರಲ್ಲ. ಸೊ ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಇರುತ್ತೆ. ಅಂದರೆ ಈ ಥರ ಒಂದು ಟಾಪ್ ಹಾಕ್ಕೊಂಡು ಹೋಗೋದು.
ಸೊ ಟೀ ಶರ್ಟ್ ಎಲ್ಲ ಅಲ್ಲಿ ಹಾಕೊಂಡು ಹೋಗೋಕ್ಕಲ್ಲ. ನಿಮಗೆ ಹೊರಗಡೆ ಹೋಗಬೇಕು ಅಂದರೆ ಟೀ ಶರ್ಟ್ ಹಾಕೊಂಡಾಗ ಈ ಥರ ಮಾಡಿ ನೋಡಿ. ನಾನು ಜಸ್ಟ್ ಏನು ಹಾಕಿದೆ, ಜಸ್ಟ್ ಒಂದು ಇದು ಹಾಕಿದ್ದೀನಿ, ಏನು ಹೇಳಿ, ಲ್ಯಾಕ್ಟೋ ಕ್ಯಾಲೋಮೀನ್ ಹಾಕಿದ್ದೀನಿ. ನಾನು ಯಾವುದೇ ಒಂದು ಬ್ರ್ಯಾಂಡನ್ನು ಪ್ರಮೋಷನ್ ಮಾಡ್ತಾಯಿಲ್ಲ, ನಾನು ಯಾವುದು ಯೂಸ್ ಮಾಡಿ ರಿಸಲ್ಟ್ ಕೊಟ್ಟಿರೋದಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಫ್ರೆಂಡ್ಸ್. ಲ್ಯಾಕ್ಟೋ ಕ್ಯಾಲೋಮೀನು ಮತ್ತು ನಂದು ಶುಗರ್ದು ಮಾಯ್ಶ್ಚರೈಸರ್, ಇದು ಜಸ್ಟ್ ಮಾಯ್ಶ್ಚರೈಸರು ಆಯಿತಾ. ಸೊ ಎರಡೇ ಯೂಸ್ ಮಾಡಿರೋದು, ಯಾವುದೇ ಒಂದು ಫೌಂಡೇಶನ್ ಕ್ರೀಮ್ನ ನಾನು ಯೂಸ್ ಮಾಡಿಲ್ಲ, ನೋಡ್ತಾ ಇದ್ದೀರಲ್ಲ. ಸೊ ನಾನು ಫಸ್ಟ್ ಏನು ಹಾಕಿದ್ದೆ, ಇದು ಒಂದು ಟಿಂಟ್ ಹಾಕಿದ್ದೀನಿ ಫ್ರೆಂಡ್ಸ್, ಕಲರ್ ಬಾರ್ದು, ಪ್ಲಸ್ ಕಲರ್ ಬಾರ್ದೇ ಒಂದು ಲಿಪ್ಸ್ಟಿಕ್ ಬರುತ್ತೆ. ಸೊ ಅದು ಯಾವುದು ಅಂತ ನಿಮ್ಗೆ ಅಕಸ್ಮಾತ್ ನಂದು ಶೇಡ್ ನಿಮ್ಗೆ ಬೇಕು ಅಂದರೆ ನೋಡಿ, ಒಂದು ಸ್ವಲ್ಪ ಪಿಂಕಿಶಲ್ಲಿ ಬಂದಿದೆ, ನಿಮ್ಗೆ ಅಕಸ್ಮಾತ್ ಇಷ್ಟ ಆದರೆ ಕೇಳಿ, ನಾ ಆಮೇಲೆ ಅದರದ್ದು ಇದು ಮಾಡ್ತೀನಿ. ಸೊ ನೋಡಿ ಈ ಥರ ಫೈನಲ್ ಇದು ಆಯಿತಾ. ಸೊ ಈ ಥರ ಬರೀ ಹಿಂಗೆ ಹಾಕ್ಕೊಂಡು ಹೋಗೋಕ್ಕಲ್ಲ, ನಾವೊಂದು ಸರ ಹಾಕ್ಕೋಬೇಕಾಗತ್ತೆ. ಸೊ ನಾನು ತೋರಿಸ್ತೀನಿ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಯಾವ್ದಾರ ಒಂದು ಸ್ವಲ್ಪ ವೈಟ್ ಇದರಲ್ಲಿರುತ್ತೆ ಅಂದ್ಕೊಳ್ಳಿ, ಸೊ ಅಂಥ ಇದರಲ್ಲಿ ಹಾಕ್ಕೊಳ್ಳಿ ಆಯಿತಾ. ಆ ಥರ ಯಾವ್ದಾರ ಇದ್ದಾಗ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಸೊ ನೋಡಿ ಇವಾಗ ಕಿವಿಯೋಲೆ ನೋಡಿ ಚಿಕ್ಕದಾಗಿದೆ, ಪ್ಲಸ್ ಇದು ಒಂಥರ ಮಾಡ್ರನ್ ಲುಕ್ ಬಂತಲ್ಲ. ಸೊ ನೀವೆಲ್ಲ ಅನ್ಕೊತಿರ್ತೀರ ತೇಜುದು ಯಾವಾಗಲೂ ಟ್ರೆಡಿಷ್ನಲ್ ಲುಕ್ಕೇ ನಾವು ನೋಡಿರೋದು ಅಂತ. ಸೊ ಈ ಥರ ಮಾಡ್ರನ್ ಲುಕ್ಕಲ್ಲಿ ನಾನು ಹಿಂಗೆ ಕಾಣಿಸ್ತೀನಿ. ಸೊ ಈ ಥರನೇ ಹೋಗೋದು, ನಮ್ಮದು ಇವೆಂಟ್ಸ್ ಇದ್ದಾಗ ಈ ಥರ ಹೋಗಿರ್ತೀವಿ. ಸೊ ಏನು ಗೊತ್ತಾ, ಹೇರ್ ಬ್ರಷ್ನ ಯೂಸ್ ಮಾಡಿ ಫ್ರೆಂಡ್ಸ್. ನಾನು ಅದೇ ನಿಮ್ಗೆ ಹೇಳೋದು, ಏನು ಗೊತ್ತಾ, ಕೆಳಗೆ ಬಂತು ಸರ, ಟೈಟ್ ಮಾಡಿಲ್ಲ ಅದಕ್ಕೆ. ನಿಮಿಷ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ಫೈನಲ್ ಲುಕ್ಕು. ಜಸ್ಟ್ ಒಂದು ನಾನು ಸನ್ಸ್ಕ್ರೀನ್ ಹಾಕಿದ್ದೀನಿ, ಅದಾದಮೇಲೆ ನಂದೊಂದು ಮಾಯ್ಶ್ಚರೈಸರ್ ಹಾಕಿರೋದು. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ. ಸೊ ನಿಮಗೂ ಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ. ಸೊ ನಾನು ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇರೋದು, ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ಆಯಿತಾ. ಸೊ ಈ ಥರ ಒಂದು ನನ್ನ ಒಂದು ಲುಕ್ ಆಗಿರುತ್ತೆ ಆಯಿತಾ. ಸೊ ಇವಾಗ ಬನ್ನಿ ನಾನು ಟ್ರೆಡಿಷ್ನಲ್ ಲುಕ್ಕಲ್ಲಿ ಹೇಗೆ ಕಾಣಿಸ್ಬೋದು ಅಂತ ತೋರಿಸ್ತೀನಿ. ಸೊ ಮಾಡ್ರನ್ ಲುಕ್ಕಲ್ಲಿ ಈ ಥರ ಇರುತ್ತೆ ಆಯಿತಾ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಟ್ರೆಡಿಷ್ನಲ್ ಲುಕ್ಗೆ ಯಾವ ಥರ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು. ಸೊ ಯಾವುದು ಯೂಸ್ ಮಾಡ್ಕೊಂಡು ಮಾಡೋದು ಅಂತ. ಸೊ ಟ್ರೆಡಿಷ್ನಲ್ ಲುಕ್ಕಿಗೆ ನಾನು 2 ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಇದೆರಡು ಹಾಕಿದ್ದೆ ಅಲ್ವಾ, ಸೊ ಇದೆರಡು ಹಾಕ್ಕೊಳ್ಳಿ. ಇದೆರಡು ಹಾಕೊಂಡಾದ್ಮೇಲೆ ಸೊ ಈ ಥರ ಬಂದಿರುತ್ತೆ ಅಂದ್ಕೊಳ್ಳಿ. ಸೊ ಅದಾದಮೇಲೆ ನಂದು ಲೋಟಸ್ದು ಕ್ರೀಮು, ಇದೇನು ಅಂದರೆ ಒಂದು ಸ್ವಲ್ಪ ಮೇಕಪ್ ಫಿನಿಶಿಂಗಲ್ಲಿ ಬರುತ್ತೆ. ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಜಸ್ಟ್ ಇದೇ ಸಾಕಾಗುತ್ತೆ ನಮಗೆ, ಚೆನ್ನಾಗಿರುವ ಲುಕ್ ಬರುತ್ತೆ. ತೋರಿಸ್ತೀನಿ ನೋಡಿ ಆಯಿತಾ. ಸೊ ಟ್ರೆಡಿಷ್ನಲ್ ಲುಕ್ಕಿಗೆ ನಾನು ತೋರಿಸ್ತಾ ಇರೋದು, ಒಂದು ಸ್ವಲ್ಪ ಮೇಕಪ್ ಮಾಡ್ದಂಗೆ ಇರಬೇಕು, ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣಿಸ್ಬೇಕು ಅಂತ ಆಸೆ ಇರುತ್ತಲ್ಲ ಅವ್ರಿಗೆ. ಸೊ ಜಸ್ಟ್ ಈ ಥರ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಬ್ಲೆಂಡ್ ಮಾಡ್ಕೊಳ್ಳಿ ಅಷ್ಟೆ. ಸೊ ನೋಡಿ ಅದು ಫೌಂಡೇಶನ್ ಥರನೇ ಬರುತ್ತೆ, ಇದೊಂದು ಸ್ವಲ್ಪ ಲ್ಯಾಕ್ಮಿ ಇದ್ರದ್ದು ಬರುತ್ತೆ ನೋಡಿ, ಆ ಥರನೇ ಇರುತ್ತೆ. ಅಂದರೆ ಮೇಕಪ್ ಥರನೇ ಲುಕ್ ಕಾಣಿಸುತ್ತೆ ನಿಮಗೆ ಲೋಟಸ್ ತಗೊಂಡಾಗ. ಸೊ ನೋಡಿ ಈ ಥರ ಬಂತಲ್ಲ. ಇದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೆಬೆಲಿನ್ದು ತೊಗೊತಾ ಇದ್ದೀನಿ ಕನ್ಸೀಲರ್ ಏನಕ್ಕೆ ನಿಮ್ಗೆ ತೋರಿಸ್ತೀನಿ ರೀ. ಇಲ್ಲೆಲ್ಲ ಅಕಸ್ಮಾತ್ ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ ಅಂಥ ಕಡೆ ಹಿಂಗೆ ಹಾಕ್ಕೊಳ್ತೀರಲ್ಲ, ಸೊ ಹಿಂಗೆ ಫಸ್ಟ್ ಹಾಕೊಂಬಿಡಿ. ಸೊ ಅವಾಗ ಡಾರ್ಕ್ ಸರ್ಕಲ್ ಏನಾರ ಇದ್ದರೆ ಅದು ಕವರ್ ಆಗ್ತಾ ಬರುತ್ತೆ. ನೀಟಾಗಿ ಅದು ಬ್ಲೆಂಡ್ ಮಾಡಬೇಕು ನೀವು ಆಯಿತಾ. ಅದಾದಮೇಲೆ ಜಸ್ಟ್ ಹಿಂಗೆ ಒಂದು ಟಚಪ್. ಇದು ಯಾವುದಕ್ಕೆ ಅಂದರೆ ತುಂಬ ನಾವು ಯಾವ್ದಾರ ಒಂದು ಇದಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ, ಮದುವೆಗೆ, ಅದಕ್ಕೆ ತೋರಿಸ್ತಾ ಇರೋದು ನಾನು. ಫೌಂಡೇಶನ್ ಇಲ್ಲದೇನೋ ಹಿಂಗೆ ಮಾಡ್ಕೋಬೋದು ಅಂತ ಆಯಿತಾ. ಇದೆಲ್ಲ ಡೈಲಿ ಕ್ರೀಮ್ಸ್ ತಾನೇ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಿರೋದು ನಾನು. ಸೊ ಜಸ್ಟ್ ಅದನ್ನು ಬ್ಲೆಂಡ್ ಮಾಡಿ. ಆ್ಯಕ್ಚುಲಿ ನಾನು ಬ್ಲೆಂಡರಲ್ಲಿ ಮಾಡೋಕ್ಕೆ ಹೋಗಲ್ಲ, ಕೈಯಲ್ಲೇ ಮಾಡೋಕ್ಕೆ ಇಷ್ಟ ನನಗೆ. ಸೊ ಅವಾಗೇನು ಅಂದರೆ ನೀಟಾಗಿ ಬ್ಲೆಂಡ್ ಮಾಡಿರ್ತೀವಿ ನಾವು. ಅದು ತೊಗೋಬೋದು, ಬಟ್ ಅರ್ಧಕ್ಕರ್ಧ ಅದಕ್ಕೆ ಮೆತ್ಕೊಂಡಿರುತ್ತೆ. ಸೊ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡೋದು, ಕೈಯಲ್ಲಿ ಮಾಡೋದು ಅಭ್ಯಾಸ ಆಗೋಗಿದೆ. ಸೊ ಅದಕ್ಕೆ ಸೊ ಆಯಿತಾ ನೋಡಿ ಈ ಥರ ಬಂದಿದೆ. ಸೊ ಇವಾಗ ನೋಡಿ ನಂದು ರೆವ್ಲಾನ್ದು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದಕ್ಕೆ ನೀವು ಪೌಡರ್ ಅಪ್ಲೈ ಮಾಡಲೇಬೇಕು ಈ ಥರ ಫೌಂಡೇಶನ್. ಸೊ ಅವಾಗಿನ್ನೂ ಬೆಳ್ಳ ಕಾಣಿಸ್ತೀರ, ಅಂದರೆ ನಿಮಗೆ ಇದು ಏನಾರ ಡಾರ್ಕ್ ಸ್ಪಾಟ್ಸ್ ಇರೋದಾಗಿರ್ಬೋದು, ಅದೆಲ್ಲ ಕಲೆಗಳು ಚಿಕ್ಕ ಚಿಕ್ಕದೆಲ್ಲ ಕವರ್ ಆಗಿಬಿಡುತ್ತೆ ಈ ಥರ ಒಂದು ಮಾಡೋದ್ರಿಂದ ಆಯಿತಾ. ಸೊ ಈ ಥರ ಮಾಡ್ಕೊಂಬನ್ನಿ. ಸೊ ಆಯಿತಾ, ಫಸ್ಟ್ ಈ ಥರ ಫಸ್ಟ್ ಮೇಕಪ್ದು ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇದು ಐಬ್ರೋದು ಒಂದು ಸ್ವಲ್ಪ ಹೈಲೈಟ್ ಮಾಡ್ತೀನಿ, ಯಾಕೆಂದರೆ ಒಂದು ಸ್ವಲ್ಪ ನಾವು ಮದುವೆಗೆಲ್ಲ ಹೋಗ್ಬೇಕು ಅಂದರೆ ಒಂದು ಸ್ವಲ್ಪ ಎದ್ದು ಕಾಣಿಸ್ಬೇಕು ಅಂದ್ಬಿಟ್ಟು ಅಷ್ಟೆ. ಆಮೇಲೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನಿಮಗೆ
ಅಕಸ್ಮಾತ್ ಏನಾರ ಐಬ್ರೋಸ್ ಎಲ್ಲ ನಾನು ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಾನು ಇದಕ್ಕೆ ಪಾರ್ಲರ್ಗೆ ಹೋಗೋದೇ ಇಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ ಪಾರ್ಲರ್ಗೆ ಹೋಗಲ್ಲ. ಅಕಸ್ಮಾತ್ ಎಕ್ಸ್ಟ್ರಾಸ್ ಏನಾರು ಬಂದಿದ್ರೆ ಈ ಥರ ಪ್ಲಕ್ಕರ್ ಇರುತ್ತೆ ನೋಡಿ, ಅದರಲ್ಲಿ ಹಿಂಗೆ ಕೀಳ್ತೀನಿ. ಹಾಂ, ಸೊ ನೋಡಿ ಇಲ್ಲೆಲ್ಲ ಕೂದಲು ಎಕ್ಸ್ಟ್ರಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಂದು, ಸೊ ಅದರಲ್ಲಿ ಕೀಳ್ಬೋದು. ಈ ಥರ ಒಂದು ಪ್ಲಕ್ಕರ್ ಇಟ್ಕೊಂಡಿರಿ, ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ಒಂದು ಇನ್ವೆಸ್ಟ್ಮೆಂಟ್ ಅಷ್ಟೇ, ಆ ಥರ ಮಾಡ್ಕೊಂಬನ್ನಿ ಆಯಿತಾ. ಸೊ ನೋಡಿ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಗೇನು ಅಂದರೆ ತುಂಬ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಟ್ರೆಡಿಷ್ನಲ್ ಲುಕ್ಕಲ್ಲಿ ಸ್ವಲ್ಪ ನಿಮ್ಮದು ಐಬ್ರೋಸು ಚೆನ್ನಾಗಿ ಹೈಲೈಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರ. ತುಂಬಾ ಇದಾಗಿ ಮಾಡಿಬಿಡಿ, ನಾಗವಲ್ಲಿ ಈ ಥರ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಿ ಅನಿಸ್ತಾ ಇದೆ. ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಆಯಿತಾ. ಸೊ ನೋಡಿ ಈ ಥರ, ಸೊ ಇದಾಗಿದೆ ಅಲ್ವಾ. ಸೊ ನಾನಿವಾಗ ಕಾಜಲ್ ಹಾಕಿಲ್ಲ, ಸೊ ನಾನು ಕಾಜಲ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಆವಾಗಲೇ ಬರೀ ಇದು ಹಾಕಿದ್ದೆ ಅಲ್ವಾ, ಯಾವ್ದು ಹೇಳಿ, ಐಲೈನರ್ ಹಾಕಿದ್ದೆ. ಸೊ ಕಾಜಲ್ನ ಅಪ್ಲೈ ಮಾಡ್ತಿದ್ದೀನಿ. ಏನು ಗೊತ್ತಾ, ಇದು ನೀವೇ ಮಾಡ್ಕೊಳ್ಳೋದು ಕಲಿತ್ರೆ ಈ ಪಾರ್ಲರ್ ಅವ್ರಿಗೆಲ್ಲ ಕರೆಸ್ತಿರಲ್ಲ ದುಡ್ಡು ಕೊಟ್ಬಿಟ್ಟು, ಏನೋ ಮೇಕಪ್ ಆರ್ಟಿಸ್ಟ್ ಅವ್ರನ್ನೆಲ್ಲ ಕರ್ಸೋ ಬದಲು ನೀವೇ ಮಾಡ್ಕೋಬೋದು. ಸೊ ಇವಾಗ ಎಲ್ಲ ಆಯಿತು, ಬಿಂದಿ ಹಿಡಿದೇ ಇದ್ರೆ ಆಗುತ್ತಾ, ಮೈ ಫೇವ್ರೇಟ್ ಬಿಂದಿ. ಸೊ ಇವಾಗ ನಾನು ಯಾವ್ದು ಇಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಡಾರ್ಕಲ್ಲೇ ಇಟ್ಬಿಡ್ತೀನಿ ಇವತ್ತು ಆಯಿತಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನಂದು ಲಿಪ್ಸ್ಟಿಕ್ ಇನ್ನೂ ನಾನು ಚೇಂಜ್ ಮಾಡಿಲ್ಲ. ಸೊ ನಂದು ಒಂದು ಸ್ವಲ್ಪ ಡಾರ್ಕ್ ಶೇಡಲ್ಲಿ ಮಾಡ್ಕೊತೀನಿ. ಸೊ ನಾನು ಅದಕ್ಕೆ ನೋಡಿ ಮೆಜೆಂಟಾ ಶೇಡಲ್ಲಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್, ಹೊಟ್ಟೋಗ್ಬಿಡಿ ಆಮೇಲೆ ಸ್ಕಿಪ್ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಕಲಿಯೋಕ್ಕೇ ನಾನು ತೋರಿಸ್ತಾ ಇರೋದು. ಯಾವಾಗಲೂ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಹಿಂಗೆ ಜಸ್ಟ್ ಹಿಂಗೆ ಲಿಪ್ಸ್ನ ಇದು ಮಾಡಿ ಹಿಂಗೆ, ಆವಾಗ ಎಲ್ಲ ನೀಟಾಗಿ ಬ್ಲೆಂಡ್ ಆಗಿ. ಇವಾಗ ನೋಡಿ ನನ್ನ ಮುಖನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ ಮೇಕಪ್ ಮಾಡಿದ್ಮೇಲೆ, ಅದನ್ನೇ ಹೇಳಿದ್ದು. ಸೊ ಇದರಲ್ಲಿ ನಾನು ಮೇಕಪ್ ಮಾಡಿದ್ದೀನಿ. ಫಸ್ಟ್ನೇದು ಮಾಡ್ರನ್ ಡ್ರೆಸ್ಸಲ್ಲಿ ಅಷ್ಟೊಂದು ಮಾಡಿರಲಿಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕಿದೆ ಮತ್ತು ಸನ್ಸ್ಕ್ರೀನ್ ಹಾಕಿದ್ದೀನಿ. ಸೊ ಈ ಥರ ಒಂದು ಲುಕ್ಕಲ್ಲಿ ಬಂದಿರುತ್ತೆ. ಸೊ ಇದೊಂದೇ ಆದರೆ ಸಾಕ ಇಲ್ಲ. ಸೊ ನಾವೊಂದು ಸ್ವಲ್ಪ ಇದು ಏನು ಹೇಳಿ, ಒಂದು ಸ್ವಲ್ಪ ಐಲ್ಯಾಶಸ್ ಹಾಕೋಣ ಅಂತ. ಸೊ ನಾನೊಂದು ಸ್ವಲ್ಪ ಪಿಂಕಲ್ಲಿ ಹಾಕೊತೀನಿ. ಬ್ರಷಲ್ಲೂ ಇಟ್ಬಿಟ್ಟಿದ್ದೀನಿ. ಸೊ ಹಾಗೆ ಅಪ್ಲೈ ಮಾಡ್ತೀನಿ. ಸೊ ನಾನು ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್, ಮದುವೆಗೆಲ್ಲ ನೀವು ಹೆಂಗೆ ಅಪ್ಲೈ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಕಾಣಿಸ್ತೀರಾ ಅಂತ ಆಯಿತಾ. ಸೊ ಅವಾಗೇನು ಗೊತ್ತಾ, ಪ್ರಾಪರಾಗಿ ನಿಮಗೆ ಒಂದು ತುಂಬ ಚೆನ್ನಾಗಿರುವಂತಹ ಒಂದು ಲುಕ್ಕಲ್ಲಿ ಕಾಣಿಸ್ತೀರ ಆಯಿತಾ. ಒಂದು ಸ್ವಲ್ಪ ಡಾರ್ಕ್ ಬೇಕು ಅಂದರೆ ಡಾರ್ಕ್ ಮಾಡಿ, ಲೈಟ್ ಬೇಕು ಅಂದರೆ ಲೈಟ್ ಮಾಡ್ಕೊಳ್ಳಿ. ಅವಾಗೇನು ಗೊತ್ತಾ, ಇಲ್ಲ ಕೇಳ್ತಾರೆ, ಓ ನೀನು ಪಾರ್ಲರ್ಗೆ ಹೋಗಿ ಬಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆಯಿತಾ. ಸೊ ಈ ಥರ ಹಿಂಗಿರೋಕ್ಕಾಗುತ್ತಾ. ಸೊ ನೋಡಿ ಫ್ರೆಂಡ್ಸ್, ಸ್ಯಾರಿ ಉಟ್ಕೊಂಡ್ಬಂದಿದ್ದೀನಿ. ಸೊ ಟ್ರೆಡಿಷ್ನಲ್ ಲುಕ್ಗೆ ಈ ಥರ ಮೇಕಪ್ ಮಾಡಿರೋದು ನಾನು ಆಯಿತಾ. ಸೊ ಇವಾಗ ಬರೀ ಈ ಥರ ಇದ್ದರೆ ಚೆನ್ನಾಗಿರುತ್ತಾ, ಇಲ್ಲ ಅಲ್ವಾ. ಸೊ ಜ್ಯುವೆಲ್ರಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರೋದು. ಸೊ ಜ್ಯುವೆಲ್ರಿ ಎಲ್ಲ ಹಾಕಿ ತೋರಿಸ್ತೀನಿ ಈಗ. ಸೊ ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ಥರ ಇರುತ್ತೆ. ಸೊ ಆಮೇಲೆ ನೀವು ಕೂದಲುದು ಹೇಗೆ ಬೇಕಾದ್ರೆ ಮಾಡ್ಕೋಬೋದು. ಗಂಟಾರ ಹಿಂಗೆ ಮೇಲ್ಗಡೆ ಒಂದು ಗಂಟಾರ ಹಾಕೊಳ್ಳಿ, ಇಲ್ಲ ಒಂದು ಜುಟ್ಟಾರ ಹಾಕೊಳ್ಳಿ, ಇಲ್ಲ ಒಂದು ಜಡೆಯಾರ ಹಾಕೊಳ್ಳಿ ಆಯಿತಾ. ಯಾವ್ದು ಬೇಕಾದ್ರೆ ಹಾಕೋಬೋದು. ಈವನ್ ನೀವು ಕೂದಲು ಬಿಡ್ಬೋದು. ಕೂದಲು ಬಿಟ್ಟರೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣುತ್ತೆ ಅಲ್ಲ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಇರುತ್ತೆ. ಸೊ ನೋಡಿ ನೀಟಾಗಿ ರೆಡಿ ಆದಾಗ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ. ಸೊ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಮೇಕಪ್ ಮಾಡಿರೋದು. ಒಂದು ಸ್ವಲ್ಪ ಏನು ಗೊತ್ತಾ, ಇದು ಸ್ವೆಟ್ ಆದಂಗೆ ಕಾಣಿಸುತ್ತೆ, ಯಾಕೆಂದರೆ ಇವಾಗ ಸಮ್ಮರ್ ನಡೀತಾ ಇದೆ ಅಲ್ವಾ. ಸೊ ಬಟ್ ಏನು ಅಂದರೆ ನಿಮಗೆ ಸ್ವೆಟ್ ಆದ್ರೂ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ನಾನು ಏನು ಯೂಸ್ ಮಾಡಿದ್ದೀನಿ ಆ ಒಂದು ಕ್ರೀಮಲ್ಲಿ. ಸೊ ಈ ಥರ ಒಂದು ರೆಡಿಯಾಗಿ ನೀವು ಹೋಗ್ಬೋದು ಫಂಕ್ಷನ್ಸ್ಗೆ. ಸೊ ವಿಡಿಯೋ ಇಷ್ಟಾದರೆ ಆಗಿರ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು, ಎರಡರಲ್ಲಿ ಯಾವ್ದು ಚೆನ್ನಾಗಿತ್ತು ಅಂತ ಹೇಳಿ ನಂಗೆ ಆಯಿತಾ. ಟ್ರೆಡಿಷ್ನಲ್ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತಾ ನನಗೆ, ಅಥವಾ ಮಾಡ್ರನ್ ಲುಕ್ಕಾ ಅಂತ. ಓಕೆನಾ ಫ್ರೆಂಡ್ಸ್. ಸೊ ಬನ್ನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.